ರಕಾಮ್ ಸಿಂಗ್ ಬಾರಲೇ, ಎಷ್ಟೊತ್ತು? ನಮಸ್ಕಾರ ಗೌಡ್ರಿ, ನಮಸ್ಕಾರ. ಏನು ಹೇಳಿ ನಿಮ್ಮ ಕೆಲಸ? ಹಾ ಬಟಕುನ್ನೆ ಕುಮಾರ ಮನೆಯಲ್ಲಿ ಮಲಗಿರಬಹುದು. ಅವನ ಕೈ ಕಾಲು ಕಟ್ಟಿ ಅವನ ಮನೆಯನ್ನು ಸುಟ್ಟು ಹೊತ್ತುಕೊಂಡ ಬಾ. ಅವನು ತುಂಬಾ ಚಾಣಾಕ್ಷತನದ ಮಗ. ಮೋಸದಿಂದ ಬದಲಿಸಿ ತಂದರೂ ಸಾಕು, ಸಾಯುವ ತನಕ ಈ ಗೌಡನ ಗುಡುಗಿ ಕೇಳಿದರೆ ನನಗೆ ಸತ್ತಿರಬೇಕು. ಗೌಡ್ರಿ, ನಿಮ್ಮ ಮಾತಿನಂತೆ ಆ ಕುಮಾರನ ದೇಹವನ್ನು ತಂದು ನಿಮ್ಮ ಮುಂದೆ ಚೆಲ್ಲುವುದೇ ನನ್ನ ಕೆಲಸ. ರಕಾಮ್ ಸಿಂಗ್, ನನಗೆ ಬೇಕಾಗಿರುವುದು ಆ ಕೆಟ್ಟ ಸೋಳೆ ಮಗ ಕುಮಾರ. ನಿನಗೆ ಬೇಕಾಗಿರುವುದು ಹಣ. ಕೆಲಸದ ಮುನ್ನ ನನಗೇನು ಹೇಳಬೇಕಿಲ್ಲ. ಗೌಡ್ರಿ, ಈ ಹುಲಿಯು ಅಷ್ಟೊಂದು ಸುಲಭವಾಗಿ ಎಂದು ತಿಳಿಯಬೇಡಿ. ಊರಿಗೆ ಕಾಲಿಟ್ಟ ಕರಿಗಾರ. ಅವನೆಂತವನೇ ಇರಲಿ, ಅವನನ್ನು ಒದ್ದು ತಂದು ನಿಮ್ಮ ಪಾದದಡಿ ಚೆಲ್ಲುವೆ. ದೀಪಾ, ದೀಪಾ, ಬಂದೆ ಅಣ್ಣ. ಬಾಟ್ಲಿ ಗ್ಲಾಸ್ ತಂದು ಟೇಬಲ್ ಮೇಲಿಡು. ಆಯ್ತಣ್ಣ. ಇದೇನು ಗೌಡ್ರೆ, ಡ್ರಿಂಕ್ಸ್ ಮಾಡ್ತಾ ಕೂತಿರಲ್ಲ, ಏನಂತ ವಿಷಯ, ಏನಂತ ಕೆಲಸ? ಸ್ವಲ್ಪ ತಾಳು, ನಿಮಗೆ ತಿಳಿಯುತ್ತದೆ. ಬಾ ಪ್ರತಾಪ, ನಿನ್ನ ದಾರಿನೇ ಕಾಯುತ್ತಿದ್ದೆ. ಆ ಕುಮಾರನನ್ನು ಕರೆತರಲು ರಕಂ ಹೋಗಿದ್ದಾನೆ. ಹಾ, ಬಂದೇ ಬಿಟ್ಟ. ಗೌಡ್ರಿ, ಈ ಮಗ ತಪ್ಪಿಸಿಕೊಳ್ಳಲು ಸತ ಪ್ರಯತ್ನ ಮಾಡುತ್ತಿದ್ದ. ಆದರೂ ಬಿಡಲಿಲ್ಲ. ತಂದಿರುವೆ ನೋಡಿ ನೀವು ಹೇಳಿದ ಬೇಟೆಯನ್ನ. ಲೇ, ಒಂದು ಹೊತ್ತಿಗೆ ತುತ್ತಿಗೆ ಗತಿ ಇಲ್ಲದ ಕತ್ತೆ ನನ್ನ ಮಗನ. ಈಗ ನಿನ್ನೆಲ್ಲೇನು ಗೊತ್ತಾ? ನಿನ್ನ ಪಾಲಿನ ಯಮನ ಪಾದದ ಕೆಳಗೆ. ಇನ್ನು ನೀನು ಬದುಕುಳಿಯಲು ಸಾಧ್ಯವೇ ಇಲ್ಲ. ನನ್ನ ಚಾಟಿಯಿಂದ ನಿನ್ನ ಮೈ ತಟ್ಟಿ ನಿನ್ನ ಬಿಸಿ ರಕ್ತವನ್ನು ಹೆಪ್ಪುಗಟ್ಟಿಸಿ ನೀ ಸತ್ತ ಹೆಣವನ್ನು ಹದ್ದು ನಾಯಿಗೆ ಹಂಚಲು ಹೊಂಚು ಹಾಕಿದ ಈ ಹುಲಿ ಕೈವಾಡ ಹೇಗಿದೆ? ರಕಾಮ್, ಇವನ ಕಾಲ ಬೆಚ್ಚು, ಕೈ ಬೆಚ್ಚಬೇಡ.
ಆಯ್ತು ಗೌಡ್ರಿ, ಅಷ್ಟೇ ಮಾಡುತ್ತೇನೆ. ಲೇ ಮಗನೇ, ದಟ್ಟವಾದ ಕಾಡಿನಲ್ಲಿರುವ ಹುಲಿಗೂ ಹರಕು ಚಪ್ಪರದಲ್ಲಿರುವ ಇಲಿಗೂ ಇರುವ ವ್ಯತ್ಯಾಸ ಜಗಜಾಂತರ ವ್ಯತ್ಯಾಸ. ನಾನು ಹುಲಿ ಎಂಬುದು ಗೊತ್ತಿದ್ದು ನನ್ನ ಕಣ್ಣೆದುರಿಗೆ ನನ್ನ ತಂಗಿಗೆ ಮುದ್ದು ಕೊಟ್ಟಿದ್ದೀಯಲ್ಲ, ಈಗ ನಾನೇನು ಮಾಡುತ್ತೇನೆಂಬುದು ಗೊತ್ತೇ ಮಗನೇ? ಮಾಡುವುದಂತೂ ಖಂಡಿತ. ಇದುವರೆಗೂ ಯಾವನು ಯಾರು ಮಾಡಿರ್ಬೋದು ಆ ರೀತಿ ಶಿಕ್ಷೆ ಕೊಡಬೇಕು ಈ ಬಡ ಕುನ್ನಿಗೆ. ಮುಖ ಎಲ್ಲಿ ನೋಡ್ತೀಯೋ ಮುಟ್ಟಾಳ. ಅಯ್ಯೋ ಪಾಪ, ಬಾಯಿ ಬಂದಾಗಿದೆ, ಏನು ಮಾತನಾಡಬೇಕು? ಲೇ ಮಗನೇ, ಮಾತನಾಡಲೇ? ಯಾಕೆ ನಿನ್ನ ಶಕ್ತಿ ಸತ್ತು ಹೋಗಿದೆ? ಹಾಗೆ ಬೇಯಿ ಬಿಡುವುದಲ್ಲ. ಪ್ರತಾಪ, ಬಾಟ್ಲಿ ಇಳಿಸಿದಾಗ ಬರಬರಿ ಕತ್ತಿ ಬಾ, ಎಣ್ಣೆ ಹೊಡೆಯುತ್ತಾ ಬಾಯಿ ಬಿಡ್ತಾನ. ಅಂಜನಿ, ಶುರು ಮಾಡು. ಶೇರ್ ಮಾರ್ಕೆಟ್ ಬರಬೇಕು ಅನ್ನೋ ಆಸೆ ಏನೋ ಇದೆ, ಆದ್ರೆ ಅಲ್ಲಿ ಬೆಳೆಸೋ ಏನು ಅಂತಾನೆ ಗೊತ್ತು. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರ ದೊಡ್ಡ ರೋಡ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ. Sarigama Karwa, the perfect gift for your loved one. Where is Milky? Milky? ಹೇ ಜೋಗಿ ನಾರು ಬೆಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ
ಮಾತನಾಡಲಿ. ನೀನೇನು ದೊಡ್ಡ ದಾದ ಏನಲೇ? ಲೇ ಕೆಟ್ಟ ಸುಳ್ಳಿಯ ಮಕ್ಕಳ, ಏನಂದೆ? ನಮಗೆ ಕೆಟ್ಟ ಸುಳ್ಳಿ ಮಕ್ಕಳು ಅಂದ್ಯಾ? ನಮಗೆ ಎದುರು ಮಾತನಾಡಿದ್ಯಾ? ನಿಮಗಷ್ಟೇ ಯಾಕಲೇ, ನಿಮ್ಮ ಅಪ್ಪನಿಗೂ ಸಹ ಎದುರು ಮಾತನಾಡುವೆ. ಲೇ ಶಕ್ತಿನ ಬಡಬಿಕಾರಿ, ಎಲ್ಲಿದೆ ನಿನ್ನ ಶಕ್ತಿ? ಬಾಯಿ ಬಿಡಲೇ ಮಗನ. ಏ ಗೌಡ, ನಿಮ್ಮಂತ ಸಾವಿರಾರು ಸುಳ್ಳಿಯ ಮಕ್ಕಳು ಸುಡುವ ಶಕ್ತಿ ಈ ಕುಮಾರನಲ್ಲಿದೆ. ಸಾವಿರಾರು ಮಂದಿಗೆ ಏನು ಸುಡಿವೆಯೋ ಕತ್ತೆ? ಈಗ ನಮ್ಮ ಕೈಯಿಂದ ಬದುಕಿ ಉಳಿದರೋ ತಾನೇ ನೀವು ಸುಡುವುದು. ಏನು ಹೋಗ್ಲಿ ಬಿಡು, ಪಾಪದ ಬಿಡ್ಬೇಕಂತ ಮಾಡಿದ್ರೆ ಸೊಕ್ಕಿಲೆ ಮಾತಾಡ್ತೀರಾ ಬಡ ಭಿಕಾರಿ. ಏ ಕಾಮದ ಮದ ಏರಿದ ಸುಳ್ಳೆ, ನಿನ್ನ ಕಾಮದ ಮದ ನೆತ್ತಿಗೆ ಏರಿದರೆ ಈ ಊರಾಗೆ ಎಮಿಕೆಗೆ ಬಂದ ಹುಡುಗರು ರಾಗಾಡಿದ್ದಾರೆ. ಅವರು ಆಶ್ಚರ್ಯವಾಗಿ ನಿನ್ನ ಕಾಮದ ಹಿಂಗಿಸಿಕೊಂಡು ಬಾಡ, ಆದರೆ ಇವರನ್ನು ನೆಂಬಬೇಡ. ಏನಂದಿಯೋ ಲೋಫರ್? ಗೌಡ್ರೆ ಕೇಳಿದ್ರ ಈ ಭಿಕಾರಿಯ ಮಾತನ್ನು? ರಂಜನಿ, ನೀ ಸುಮ್ಮನಿರು. ಲೇ ಮಗನೇ, ನೀ ತೊಟ್ಟ ಬಟ್ಟೆ ಬಿಚ್ಚಿ ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿ ನನ್ನ ಮನಸ್ಸಿಗೆ ತೃಪ್ತಿ ಪಡೆಯುತ್ತೇನೆ. ಏ ಗೌಡ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ನನ್ನ ಕೈಯಲ್ಲಿ ಕಣ್ಣಲ್ಲಿ ಕಣ್ಣೀರು ಬರುವುದಿಲ್ಲ. ನಿಮ್ಮಂತವರಿಗೆ ನಾನೆಂದಿಗೂ ಶರಣ ಆಗುವುದಿಲ್ಲ. ಸಾಧ್ಯವಿಲ್ಲ. ಹಾಗಿದ್ದರೆ ಸಾಯಲು ಸಿದ್ಧನಾಗ ಮಗನೇ. ರೀ ಗೌಡ್ರೆ, ನಿಮಗೆ ಸಿಟ್ಟು ಬರೋದಿಲ್ವೇ ಇವನ ಮಾತು ಕೇಳಿ? ಲೇ ಕುಮಾರ, ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತೇನೆ ಕೇಳು. ನೀನು ಮಾಡಿದ್ದು ತಪ್ಪಾಯಿತೆಂದು ಹೇಳಿ ನನ್ನ ಹಾಗೂ ನನ್ನ ತಂಗಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಜೀವಂತ ಉಳಿ. ತೆಪ್ಪಿಗೆಂದೆಂದು ಒಪ್ಪುವುದು ಈ ಜನ್ಮದಲ್ಲಿ ಕುಮಾರನಿಗೆ ಸಾಧ್ಯವಿಲ್ಲದ ಮಾತು. ಸಾಧ್ಯವಿಲ್ಲ. ಹಾಗಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಅಣ್ಣ ಬೇಡಣ್ಣ, ಆ ರೀತಿ ಅವರನ್ನು ಹೊಡಿಬೇಡ. ಅವರು ಮನುಷ್ಯರಿದ್ದಾರಣ್ಣ, ಅವರು ಮನುಷ್ಯರಿದ್ದಾರೆ. ನಿನಗೊಂದೊಮ್ಮೆ ಹೊಡಿಬೇಕಂದ್ರೆ ನನ್ನನ್ನು ಹೊಡಿಯಣ್ಣ, ಆದರೆ ಅವರನ್ನು ಹೊಡಿಬೇಡ. ನಿನ್ನ ಕಾಲಿ ಬಿದ್ದು ಬೇಡ್ಕೋತೀನಣ್ಣ, ನಿನ್ನ ಕಾಲಿ. ವಂಡರ್ಫುಲ್, ವೆರಿ ವೆರಿ ವಂಡರ್ಫುಲ್. ನೋಡಿದರ ಗೌಡ್ರೆ, ನಿಮ್ಮ ತಂಗಿಯ ಸಹವಾಸ ಎಲ್ಲಿವರೆಗೂ ಬಂದಂತ ಕಾಣುತ್ತದೆ. ನಿಮ್ಮ ಅಸ್ತ್ರ ನಿಮಗೆ ಶತ್ರು ಆಗೋ ಕಾಲ ಬಂದಿತು. ದೀಪ, ನಿನಗೆ ಒಡ ಹುಟ್ಟಿದ ಅಣ್ಣನಿಗಿಂತ ಒಮ್ಮೆ ಮುದ್ದು ಕೊಟ್ಟವನು ಹೆಚ್ಚಾದನೆ. ಎಷ್ಟೇ ಆದರೂ ಕದ್ದು ಸರಸು ಮಾಡಿದ ಮಿಂಡನಲ್ಲವೇ ಈ ಬಂಡ ಸೂಳೆಯ ಮಗ. ಅಣ್ಣ ಬಾಯಿಗೆ ಬಂದಂತಲ್ಲ ಬೊಗಳ್ಬೇಡ. ನೀನ್ ತಿಳ್ಕೊಂಡಾಗೆ ನಾನು ದಾರಿ ಬಿಟ್ಟಿಲ್ಲಣ್ಣ, ದಾರಿ ಬಿಟ್ಟಿಲ್ಲ. ಏನಂದ್ರೆ ಇನ್ನು ದಾರಿ ತಪ್ಪಿಲ್ಲ, ಇನ್ನು ಮುಂದೆ ದಾರಿ ತಪ್ಪಲಿಂದ ಹೇಳ್ತಿರ್ವೆಯಾ? ಏ ಗೌಡ, ಒಂದು ಹೆಣ್ಣು ಆದ ಎಬಲಿಯನ್ನು ಹೊಡಿತೀಯಲ್ಲ, ನಿನ್ನ ಗಂಡಸ ಅಲ್ಲಲೇ ಗೌಡ. ನಿನ್ನ ಗಂಡಸನಾದರೂ ನನ್ನನ್ನು ಹೊಡಿ ಗೌಡ, ನನ್ನನ್ನು ಹೊಡಿ. ದೀಪ, ಕರುಣೆ ಇಲ್ಲದ ಕಟಿಕರ ಕಾಲಿಗೆ ಬಿದ್ದರೆ ಕರುಣೆ ತೋರವರೆಂದು ತಿಳಿದಿರುವೆಯ? ಅದೆಂದಿಗೂ ಸಾಧ್ಯವಿಲ್ಲದ ಮಾತು. ಅಯ್ಯೋ ಪಾಪ, ನಿಮ್ಮಿಬ್ಬರ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಇವಳಿಗೆ ಹೊಡೆದ್ರೆ ಇವನಿಗೆ ತ್ರಾಸು, ಇವನಿಗೆ ಹೊಡೆದ್ರೆ ಇವಳಿಗೆ ತ್ರಾಸು. ನಿಮ್ಮಿಬ್ಬರನ್ನು ನೋಡಿದ್ರೆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಅಂತ ಅನಿಸುತ್ತೆ. ಲೇ ಬಿಕಾರಿ ನನ್ನ ಮಗನ, ಎಷ್ಟೊಂದು ಸಕ್ಕಲೆ ನಿನಗೆ! ನೀನೇನು ಮನುಷ್ಯನೋ ಮೃಗನೋ? ಇಷ್ಟೊಂದು ಹೊಡೆದರೂ ಕಣ್ಣಲ್ಲಿ ತೊಟ್ಟಿ ನೀರಿಲ್ಲ, ಮೇಲಾಗಿ ಸಹನೆಯ ಮಾತಿಲ್ಲ. ಎಷ್ಟೊಂದು ಸಕ್ಕಲೆ ನಿನಗೆ, ಬಡ ಬಿಕಾರಿ ನನ್ನ ಮಗನ! ಲೇ ಗೌಡ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ಕಣ್ಣೀರು ಬರುವುದಿಲ್ಲ. ನಿಮ್ಮಂಥವ್ರಿಗೆ ನಾನೆಂದಿಗೂ ಶರಣ ಆಗುವುದಿಲ್ಲ. ಹಾಗಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಏ ಗೌಡ ಕೇಳು, ಮನೆಯಲ್ಲಿ ಇಲಿಯಾಗಿ, ಊರಲ್ಲಿ ಹುಲಿಯಾಗಿ,
ಬಡವರಿಗೆ ಬಂಧು ಆಗಿ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಶತ್ರು ಆಗಿ ಹಾಗೂ ನಿಮ್ಮ ತಂಗಿಯ ಪ್ರಿಯತಮನಾಗಿ ಬಂದ ಈ ಕುಮಾರನ ಪ್ರಾಣ ತೆಗೆಯುವುದು ಅಷ್ಟೊಂದು ಸಾಮಾನ್ಯವೆಂದು ತಿಳಿದಿರಿ ಗೌಡ. ಸಾಧ್ಯ ಮಾತನಾಡಿ ಮತ್ತೆ ನಮ್ಮ ಕೆಂಡದ ಕೋಪವನ್ನು ಹೆಚ್ಚಿಸಬೇಡ. ಅಲ್ಲ, ಪಾಪ ನನ್ನ ಮಗ ಅಂತ ಹೇಳ್ತಾನ. ಪಾಪ ನನ್ನ ವಂಶವನ್ನು ಸರ್ವನಾಶ ಮಾಡಿದ ಈ ಶೇಡಿನ ಸಿಂಹಗಳ ಮುಂದೆ ಸುಳ್ಳು ಬಗಳೆಯ ಮಗನೇ. ಲೇ ಕುಮಾರ, ನಿಜ ಹೇಳು, ನೀನು ಪಾಪಣ್ಣನ ರಕ್ತಕ್ಕೆ ಹುಟ್ಟಿದವನ? ಇಲ್ಲ ನಿನ್ನ ತಾಯಿ ಪಾಪಣ್ಣನ ಹೆಸರಿನಲ್ಲಿ ಮತ್ತೊಬ್ಬನಿಗೆ ಸರಟ ಆಸರಿದವನ? ಏ ಗೌಡ, ನನ್ನ ಎತ್ತಮ್ಮನ ಲೇ ಸಕ್ಕ ತುಂಬಿದ ಸೌಕರ, ನನ್ನ ಎತ್ತಮ್ಮನ ಹೆಸರು ಎತ್ತಿದರೆ ನಿಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿ ನಿಮ್ಮ ಪಾಪದ ರಕ್ತವನ್ನು ಕುಡಿದು ಬಿಟ್ಟೆ ಮಕ್ಕಳ ಹುಷಾರಿ. ಲೇ ಮಗನ, ಅಸಭ್ಯವಾಗಿ ಮಾತನಾಡಿದರೆ ನಿನ್ನ ಮೂಲ ಮಾಂಸವನ್ನು ಸುಟ್ಟು ಬಿಟ್ಟೇನ. ಮರ್ಯಾದೆ ಕೊಟ್ಟು ಮಾತನಾಡುವ ಮಗನೇ. ಮೂಳೆ ಮಾಂಸ ಸುಟ್ಟು ಹಾಕಾಕ ನನ್ನನ್ನು ಕುರಿ ಕೋಳಿ ಅಂತ ತಿಳಿದಿರುವೆನ್ಲೆ ಗೌಡ. ನಿಮ್ಮ ಹಾಗೆ ಆಟ ತೊಟ್ಟು ಪುಂಡರ ರುಂಡ ಚಂಡ ಆಡಿ ಬಂದ ಈ ಕುಮಾರ ನಿಮಗೆ ಎಂದಿಗೂ ಶರಣಾಗುವುದಿಲ್ಲ. ಏ ಕುಮಾರ, ಈಗ ನಿನಗೇನ ಬೇಕು? ಆಸ್ತಿ ಪತ್ರ ಬೇಕೇನೋ? ಸೇಡ ಬೇಕೇ? ಆಸ್ತಿ ಪತ್ರಿಕೆ ಆಸೆ ಪಟ್ಟು ನನ್ನ ಎತ್ತಪ್ಪನು ಕೊಂದ ಸೇಡೊಂದು ಮರೆಯಬಹುದೆಂದು ತಿಳಿದಿರುವೆ ಗೌಡ. ಇದು ಎಂದಿಗೂ ಸಾಧ್ಯವಿಲ್ಲದ ಮಾತು. ನನಗೆ ಕಟ್ಟಿದ ಹಗ್ಗವನ್ನು ಬಿಚ್ಚ ನಿಮ್ಮ ಪಾಪದ ಪಿಂಡವನ್ನು ಹರಿದು ತಿಂದು ನನ್ನ ಮನಸ್ಸಿಗೆ ತೃಪ್ತಿ ಪಡೆಯದಿದ್ದರೆ ನಾನೇಕೆ ಗಂಡಗಲಿ ವೀರಕುಮಾರನಾಗಿ ಹುಟ್ಟಲಿ? ಆದರೆ ಗೌಡ, ನಿಮ್ಮಿಬ್ಬರ ಪಾಲಿನ ಯಮ ನಾನು ಅನ್ನುವುದು ಮಾತ್ರ ಮರೆಯಬೇಡ. ಲೇ, ಈ ಗಂಡ ಬೇರುಂಡನ ಮುಂದೆ ಗುಂಡಾಗಿರಿ ಮಾತನಾಡುತ್ತೀಯ ಮಗಳೇ? ನೀನಿನ್ನೂ ಬದುಕಬಾರದು. ಈಗ ಗೊತ್ತಾಯ್ತಾ ಬಚ್ಚೆ, ಯಾರ ಪಾಲಿನ ಯಮ ಯಾರು ಅಂತ? ಹೇ ರಕಂ, ಇವನನ್ನು ಎಳೆದುಕೊಂಡು ಹೋಗಿ ಯಾವುದಾದ್ರೂ ಒಳಗೆ ಅಥವಾ ಹಳ್ಳಕ್ಕೆ ಬಿಸಾಕಿ ಬಾ. ಆಯ್ತು, ಅಷ್ಟೇ ಮಾಡುತ್ತೇನೆ. ಅಯ್ಯೋ, ಸತ್ತೋದನೆ? ಇಲ್ಲ, ಪ್ರಾಣ ಬಿಟ್ಟ. ಹೌದಾ? ನನಗೆ ಗೊತ್ತೇ ಇದ್ದಿಲ್ಲ. ಬನ್ನಿ ಹೋಗೋಣ. ಏ ದೇವಿ ದುರ್ಗಾ ಮಾತೆ, ನನ್ನ ಕುಮಾರನಿಗೆ ಈ ಕಟಕರೆಲ್ಲ ಸೇರಿ ಅದೆಷ್ಟು ಚಿತ್ರಹಿಂಸೆ ಕೊಟ್ಟರು. ಅವನ ತಲೆ ಒಡೆದು ರಕ್ತ ಸೋರ್ತಿರೋದು ನೋಡಿದ್ರೆ ನನಗೆ ತುಂಬ ಭಯವಾಗ್ತಿದೆ. ಅಮ್ಮ, ನೀನೇ ಅವರನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕಮ್ಮ. ನೀನೇ ರಕ್ಷಣೆ ಮಾಡಬೇಕು ದೇವ್ರೆ. ನಾನೀಗ ಏನು ಮಾಡಲಿ? ಹಾಂ ಹೌದು, ನಮ್ಮ ಕಾರ್ ಡ್ರೈವರ್ ಹತ್ರ ಹೇಳಿ ಅವನನ್ನು ಹೇಗಾದರೂ ಆಸ್ಪತ್ರೆಗೆ ಹೋಗುವ ಹಾಗೆ ಏರ್ಪಾಡು ಮಾಡಬೇಕು. ನಾನೇ ಹೋಗೋಣ ಅಂತ ಹೇಳಿದ್ರೆ ಆ ದುಷ್ಟರು ಎಲ್ಲರೂ ನೋಡಿಬಿಟ್ರೆ ಕುಮಾರನ ಪ್ರಾಣವನ್ನೇ ತೆಗೆದು ಬಿಡ್ತಾರೆ. ಅದಕ್ಕೆ ನಾನು ಹೋಗಲ್ಲ. ಹೇಗಾದರೂ ಮಾರಿ ಡ್ರೈವರ್ನನ್ನೇ ಕಳಿಸ್ಬೇಕು. ಹಾಗೆ ಮಾಡ್ತೀನಿ. ಯಾಕೆ ಹೀಗೆ ಕಿರಿಸ್ತಾ ಇದ್ದೀಯಾ? ನೀನು ಮರಳಿ ಹುಬ್ಬಳ್ಳಿಗೆ ಹೋಗಿಬಿಡು. ಹೋಗ್ಲಿ ಬಿಡು. ನಾನೇನು ಅಂತ ತಪ್ಪು ಮಾಡಿರುವೆ? ತೊಂದರೆ ಅಲ್ಲ, ನನ್ನ ಮರ್ಯಾದೆಯನ್ನೇ ಮಣ್ಣು ಪಾಲು ಮಾಡುತ್ತಿರುವೆ. ಅಂತ ತಪ್ಪು ನಾನೇನು ಮಾಡ್ತೀನಿ? ಇನ್ನು ಏನು ಮಾಡಬೇಕೆಂದಿರುವೆ? ನೀನು ನಟಿಸುವ ನಾಟಕವನ್ನೆಲ್ಲ ನಾ ಬಲ್ಲೆ. ಬಂದಾಗಿನಿಂದ ಒಂದು ದಿನ ಮನೆಯಲ್ಲಿ ಆ ಕೊಲೆಗಡಕ ಗೌಡ ಪ್ರತಾಪರೊಂದಿಗೆ ನಿನ್ನದೇನು ಕೆಲಸ? ಓಹೋ, ಈ ವಿಷಯನ ಇರಲಿ.
ನಾನು ಆ ಗೌಡನನ್ನೇ ಮದುವೆಯಾಗೋದು. ಥೂ ಪಾಪಿ, ಹೇಳಲಿಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ನಾಚಿಕೆ ಆಗುವಂತ ತಪ್ಪು ನಾನೇನು ಮಾಡ್ತೀನಿ? ನಾನು ಅವನನ್ನೇ ಮದುವೆ ಆಗ್ತೀನಿ, ಅವನ ಜೊತೆ ಕೇಳಿ ಹಾಕ್ತೀನಿ. ಈ ಹೆಣ್ಣಿಗೆ ಸ್ವಾತಂತ್ರ್ಯ ಇರೋ ಅನ್ನೋದಿದೆ ನೋಡು, ಅದನ್ನು ಕೇಳುವ ಹಕ್ಕು ನಿನಗಿಲ್ಲ. ಏ ಚಾಂಡಾಲಿನಿ, ಚಿಕ್ಕಂದಿನಿಂದ ತಬ್ಬಲಿಯಾದ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿ ಸಸಿಯಾಗಿದ್ದ ನಿನ್ನನ್ನು ಮರವಾಗುವಂತೆ ಮಾಡಿದ ನನಗೆ ಹೇಳುವ ಹಕ್ಕಿಲ್ಲವೆಂದು ಹೇಳುವೀಯ? ನಿನ್ನನ್ನು ಜೀವಂತ ಸುಟ್ಟು ಬಿಡುವೆ. ಮರ್ಯಾದೆಯಿಂದ ನಾ ಹೇಳಿದಂತೆ ಕೇಳು. ಮಿಸ್ಟರ್ ಪ್ರೇಮರಾಜ್, ಇನ್ನೊಂದು ಸಾರಿ ನೀನು ನನ್ನ ಮೇಲೆ ಕೈ ಮಾಡ್ತೀಯಾದ್ರೆ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿಬಿಡುವೆ. ನೋಡು, ಈ ಆಸ್ತಿಯಲ್ಲಿ ನನಗೂ ಅರ್ಧ ಭಾಗ ಹಕ್ಕಿದೆ, ಅದನ್ನು ಕೊಟ್ಟುಬಿಡು. ನಾನು ಎಲ್ಲೆಲ್ಲ ತಗೊಂಡು ಎಂಜಾಯ್ ಮಾಡ್ತೀನಿ. ಅರ್ಧ ಪಾಲಿರುವುದು ಸತ್ಯ, ಆದರೆ ನಿನ್ನ ಮನಸ್ಸಿಗೆ ಬಂದವರನ್ನು ಮದುವೆ ಆಗುವುದಕ್ಕಲ್ಲ. ನೀನು ಆ ಗೌಡನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗು, ಅವರಿಂದ ನೀ ಸುಖವಾಗಿರುವೆ. ಒಂದು ವೇಳೆ ನನ್ನ ಮಾತು ಮೀರಿ ಗೌಡನನ್ನು ಮದುವೆ ಆದರೆ ಖಂಡಿತ ಅವರ ಕೈಯಿಂದ ಸತ್ತು ಹೋಗುವೆ. ಅವರು ನಿನಗೆ ಮಂಕು ಬೂದಿ ಊದಿ ಮರಳು ಮಾಡಿ ನನ್ನ ಆಸ್ತಿ ಒಡೆಯಲು ಮಾಡಿರುವ ಹೊಂಚು. ಅವನು ಸಂಚೆ ಮಾಡ್ಲಿ, ಹೊಂಚೆ ಹಾಕಲಿ, ಬೇಕಾದ ನನ್ನನ್ನು ಕೊಲೆ ಮಾಡ್ಲಿ, ನಾನು ಅವನನ್ನೇ ಮದುವೆಯಾಗೋದು. ಹಾಗಾದರೆ ಈ ಆಸ್ತಿಯಲ್ಲಿ ನಿನಗೆ ಒಂದು ಕಾಸು ಕೂಡ ಸಿಗಲಾರದು. ಅದೇಕೆ ಸಿಗೋದಿಲ್ಲ? ನನ್ನ ಮಾತಿನಂತೆ ನಡೆದರೆ ನಿನಗೆ ಈ ನನ್ನ ಇಡೀ ಐಶ್ವರ್ಯವನ್ನೇ ಕೊಡುತ್ತೇನೆ. ನಿನ್ನ ಹಠ ನೀ ಬಿಡದಿದ್ದರೆ ಭಿಕ್ಷೆ ಬೇಡಿ ತಿನ್ನುತ್ತೇನೆ ಎಂದರೂ ಒಂದು ತಾಟು ಕೂಡ ಕೊಡುವುದಿಲ್ಲ. ಅದಕ್ಕೆ ನಿನ್ನ ತೀರ್ಮಾನ ಕೊನೆ ತಿಳಿಸು. ನೋಡು, ನಾನು ಗೌಡನನ್ನೇ ಮದುವೆ ಆಗೋದು, ಅದೇ ನನ್ನ ಕೊನೆಯ ತೀರ್ಮಾನ. ತಿಳಿದೆ? ಅದೇ ನಿನ್ನ ಕೊನೆಯ ತೀರ್ಮಾನವಾದರೆ ನನ್ನ ಮನೆಯಿಂದ ಹೊರದಾಟು. ಏ ಮಿಸ್ಟರ್ ಬ್ರದರ್, ಇದು ನನ್ನ ಮನೆ, ಬೇಕಾದ್ರೆ ನೀನೇ ಮನೆಯಿಂದ ಹೊರದಾಟು. ಎಷ್ಟೊಂದು ಕೊಬ್ಬು ನಿನಗೆ! ಮರ್ಯಾದೆಯಿಂದ ಹೊರ ಬೆಳೆದಿದ್ದರೆ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಬೇಕಾಗುತ್ತದೆ. ಹೋಗ್ತೀನಿ ಮೈ ಡಿಯರ್ ಬ್ರದರ್, ಹೋಗ್ತೀನಿ. ಆದ್ರೆ ನೀನಾಗಿ ಬಂದು ನನ್ನ ಆಸ್ತಿಯನ್ನು ಕೊಡುವ ಹಾಗೆ ಮಾಡದೆ ಇದ್ರೆ ನನ್ನ ಹೆಸರು ರಂಜನಿನೇ ಅಲ್ಲ. ಬರ್ತೀನಿ. ಮೇಲರಂಜನೆ, ನೀನು ಒಮ್ಮೆ ಈ ಮನೆ ಹೊಸ್ತಿಲ ದಾಟಿ ಹೋದರೆ ಮರಳಿ ಮತ್ತೆ ಬರೋ ಹಾಗಿಲ್ಲ. ಆದ್ದರಿಂದ ಸ್ವಲ್ಪ ವಿಚಾರಿಸಿ ಮುಂದೆ ಹೆಜ್ಜೆ ಇಡು. ನೋಡು, ನನ್ನದು ಒಂದೇ ಮಾತು, ಒಂದೇ ನಿರ್ಧಾರ. ಆಡಿದ್ರೆ ಮುಗಿದು ಹೋಯ್ತು. ನಾನು ಆ ಗೌಡರನ್ನೇ ಮದುವೆಯಾಗೋದು. ಬರ್ತೀನಿ ಮೈ ಡಿಯರ್ ಬ್ರದರ್. ಹೋಗು ಹೋಗು ಹೋಗು, ಪ್ರೇಮದ ಹುಚ್ಚು ಹಿಡಿದ ಹುಚ್ಚಿಯೇ ಹೋಗು. ನೀನು ತಂಗಿ ಆದರೂ ಅನ್ನಬಾರದ ಮಾತನ್ನು ನೀನು ಸೂಳೆಗಿಂತಲೂ ಕೇವಲಳಾಗಿ ಆ ದುಷ್ಟರ ಮಾಡಿರುವ ಪಾಪದಲ್ಲಿ ಪಾಲುಗಾರ್ತಿಯಾಗಿ ಅವರಿಂದಲೇ ಮರಣವನ್ನಪ್ಪುವುದು ಖಂಡಿತ. ನಾನೇನು ಮಾಡಲಿ? ತಂಗೆ ಎಂಬ ಮಮತೆಯಿಂದ ಹೇಳಿದರೆ ಅದು ನಿನ್ನ ಕರ್ಮ. ಅನುಭವಿಸು. ಆ ಗೌಡ ಪ್ರತಾಪ ಇವಳ ತಲೆ ಕೆಡಿಸಿ ಮುಂದೆ ಇವಳ ಗತಿಯ ದೇವರೇ ಬಲ್ಲ. ಈಗ ನಾನು ಭಾರತಾಂಬೆಯ ಉದರದಲ್ಲಿ ಹುಟ್ಟಿ ಕನ್ನಡ ತಾಯಿಯ ಹೆಮ್ಮೆಯ ಪುತ್ರನಾಗಿ ಹುಟ್ಟಿದ ಊರನ್ನು ಬಿಟ್ಟು ಬೆಂಗಳೂರಿನಲ್ಲಿ ಜೀವನ ಕಳೆಯುವಂತಾಯಿತು. ನನ್ನ ಕೈ ಹಿಡಿದು ಸತಿಯಾಗಿ ಸುಖ ಕೊಡಬೇಕಾದ ನನ್ನ ರೂಪ ಮದುವೆಯ ಮುಂಚೆ ನನ್ನನ್ನು ಬಿಟ್ಟು ಅಗಲಿ ಹೋದಳು. ರವಿಯು ತನ್ನ ತಂಗಿಯ ಮುಖ ನೋಡಿ ಸಂತೋಷ ಪಡುತ್ತಿದ್ದ. ಈಗ ಅವನು ಹುಚ್ಚನಾಗಿದ್ದಾನೆ. ಅವನನ್ನು ನೋಡಬೇಕೆಂದರೆ ನಾ ಗುರಿ ಸಾಧಿಸುವವರಿಗೂ ಊರಿಗೆ ಹೋಗುವಂತಿಲ್ಲ. ಇದಕ್ಕೆಲ್ಲ ಕಾರಣರು ಯಾರು ಗೊತ್ತೇ? ರಾವಣ ಗೌಡ ಪ್ರತಾಪ. ಲೇ, ನೀವು ರಾವಣರಾದರೆ ನಾನು ರಾಮನಾಗಿ, ನೀವು ನನ್ನ ಗುರಿ ಸಾಧಿಸಿದ ನಂತರ ನಿಮ್ಮ ಪಾಲಿನ ಯಮನಾಗಿ
ಊರು ಹೊಕ್ಕು ನಿಮ್ಮ ಪಾಪದ ಪುಟ ತಿರುವೆ, ನಿಮ್ಮನ್ನು ಇಂಚಿಂಚಾಗಿ ಕೊಚ್ಚಿ ಹಾಕುವೆ. ನಾ ಬರೋವರೆಗೆ ನಡೆಯಲಿ ನಿಮ್ಮ ಅನ್ಯಾಯದ ವಾಹನ, ನಿಮ್ಮ ಅನ್ಯಾಯದ ಚಕ್ರವ್ಯೂಹವನ್ನು ಸೊಟ್ಟು ಸದೆ ಬಡಿಯುತ್ತೇನೆ. ಇನ್ನು ದೂರಿಲ್ಲ ಗೌಡ, ನಿಮ್ಮ ಅಂತ್ಯಕಾಲ.